ಡಾಕ್ಟರ್ ಮಹಮ್ಮದ್ ಜಫರುಲ್ಲಾ ಖಾನ್ ಹಿತೈಷಿಗಳ ಬಳಗ ಮತ್ತು ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಭಕ್ತವೃಂದದ ವತಿಯಿಂದ ಅವರ ಜನ್ಮದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ, ಗಿಡಗಳ ವಿತರಣೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದುದು ಮಾನವ ಧರ್ಮ. ಶುದ್ಧವಾದ ಮನಸ್ಸಿದ್ದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಪ್ರಕೃತಿ ಉಳಿವಿಗಾಗಿ ಮತ್ತು ಆಮ್ಲಜನಕಕ್ಕಾಗಿ ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸಬೇಕು. ಜಫರುಲ್ಲಾ ಖಾನ್ ಅವರು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯ ಅಂತ ಹೇಳಿದರು. ಅವರ ಹತ್ತಿರದಿಂದ ಕಂಡಂಥವ್ರು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇಲ್ಲಿ ಸೇರಿದ್ದೀರಿ. ರಕ್ತದಾನ ಮಾಡಲಿಕ್ಕೆ ಕೂಡ ಅನೇಕರು ಬಂದಿದ್ದಾರೆ. ನೋಡಿ, ಒಬ್ಬರು ಹೆಣ್ಮಕ್ಳು ಮೊಟ್ಟ ಮೊದಲಿಗೆ ಅವರೇ ಬಂದು ರಕ್ತದಾನ ಮಾಡಿದ್ರು. ಅದು ನಮ್ಮ ಜಫರುಲ್ಲಾ ಖಾನ್ ಅವರ ಮೇಲಿರುವಂಥ ಅಭಿಮಾನವನ್ನು, ಪೂಜ್ಯ ಗುರುಗಳ ಮೇಲಿರುವಂಥ ಅಭಿಮಾನವನ್ನು ಇವತ್ತು ನಮ್ಮ ನವೀನ್ ರವರು ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗೋದು. ನವೀನ್ ಅವರು ಜಫರುಲ್ಲಾ ಖಾನ್ ಅವ್ರಿಗೆ ಎಷ್ಟು ಕ್ಲೋಸ್ ಇದ್ದಾರಲ್ಲ ಅಂತ. ನಾನು ಇಲ್ಲಿ ಅಡಿಷನಲ್ DC ಆಗಿ ಕೆಲಸ ಮಾಡಬೇಕಾದ್ರೆ ಒಮ್ಮೆ ಅವ್ರನ್ನ ಪರಿಚಯ ಮಾಡಿಕೊಟ್ರು. ನಮ್ಮ ಗುರುಗಳಿಗೆ ಡಾಕ್ಟರ್ ಜಫರುಲ್ಲಾ ಖಾನ್ ಅವರು ಬಹಳ ಆತ್ಮೀಯರು, ಯಾವಾಗಲೂ ಹೇಳರು. ನಮ್ಮ ಗುರುಗಳು ಚಂದ್ರಶೇಖರನಾಥ ಸ್ವಾಮಿಗಳು ಜಫರುಲ್ಲಾ ಖಾನ್ ಅವ್ರಿಗೆ ಬಹಳ ಆತ್ಮೀಯರು. ಅವರು ಯಾವಾಗಲೂ ಕೂಡ ಮಠಕ್ಕೆ ಹೋಗ್ತಾ ಇರ್ತಾರೆ. ನಾನು ಬಂದ್ಮೇಲೆ ಬಂದಿಲ್ಲ, ನವೀನ್ ಅವರು ಅದನ್ನೇ ಹೇಳ್ತಾ ಇದ್ದೆ, ಯಾಕೆ ಕರ್ಕೊಂಡು ಬಂದಿಲ್ಲ ನೀವು. ಇಲ್ಲಿ ಅಡಿಷನಲ್ DC ಆಗಿದ್ದಂಥ ಸಂದರ್ಭದಲ್ಲಿ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಆಶ್ರಮದಲ್ಲಿ ಜಫರುಲ್ಲಾ ಖಾನ್ ಅವರು ನನಗೆ ಭೇಟಿಯಾದರು. ನಾನು ಅಡಿಷನಲ್ DC ಇದ್ದಂಥ ಸಂದರ್ಭದಲ್ಲಿ ಅವ್ರ ಮಾತುಗಳು ಕೇಳಿಸ್ಕೊಂಡೆ. ನಾನು ಭಾಷಣ ಮಾಡಿದ್ರಲ್ಲಿ ಒಂದು ಸಣ್ಣ ಭಾಷಣ ಮಾಡಿದ್ರು. ದೊಡ್ಡವರೆಲ್ಲ ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದ್ರು. ಎಷ್ಟು ಅವರಲ್ಲಿ ಒಂದು ಮಾನವ ಪ್ರೀತಿ ಇದೆ ಅಂತ. ಮಾನವ ಪ್ರೀತಿ, ದೇಶದ ಮೇಲೆ ಪ್ರೀತಿ ಇರಲಿ, ಧರ್ಮದ ಮೇಲೆ ಪ್ರೀತಿ ಇರಲಿ, ಜನತೆ ಜಾತಿ ಮೇಲೆ ಪ್ರೀತಿ ಇರಲಿ, ಅದು ದಟ್ ಇಸ್ ಡಿಫರೆಂಟ್. ಆದರೆ ಮಾನವರ ಮೇಲಿನ ಪ್ರೀತಿ, ಒಂದು ಮಾನವ ಸಹಜವಾದಂಥ ಒಂದು ಮಾನವೀಯತೆಯ ಪ್ರಜ್ಞೆ ಅವರಲ್ಲಿ ಇದ್ದಿದ್ದನ್ನು ನೋಡಿ ಅವ್ರ ಮಾತನ್ನ ನಾನು ಬಹಳ ತಿಳ್ಕೊಂಡೆ. ಬಹಳ ನಿಷ್ಕಲ್ಮಶವಾಗಿ ಎಲ್ಲರೂ ಉದ್ದೇಶಿಸಿ ನಾವೆಲ್ಲರೂ ಕೂಡ ಮಾನವರು, ಮಾನವ ಗುಣವನ್ನು ಮೊದಲು ಮಾಡಿಕೊಂಡು ಬದುಕು ನಡೆಸೋಣ ಅಂತ ಹೇಳ್ತಿದ್ದ ಡಾಕ್ಟರ್ ಜಫರುಲ್ಲಾ ಖಾನ್ ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಆ ಪುಣ್ಯಾತ್ಮನಿಗೆ ಇನ್ನೂ ಒಂದಷ್ಟು ಶಕ್ತಿ ಸಿಗಲಿ, ಸಮಾಜಕ್ಕೆ ನಿಷ್ಕಲ್ಮಶವಾಗಿ ಸೇವೆಯನ್ನು ಮಾಡುವಂಥ ಒಂದು ಆರೋಗ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಆ ಭಗವಂತ ಶ್ರೀ ಕಾಲಭೈರವೇಶ್ವರ ಮಹಾವೀರ ಗಣಪತಿ ಸ್ವಾಮಿ ಅವರಿಗೆ ದಯಪಾಲಿಸಲಿ ಅಂತೇಳಿ ಎಲ್ಲರೂ ಪರವಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಶುಭವನ್ನು ಕೋರ್ತೇನೆ. ಹಾಗೆ ಪೂಜ್ಯ ತ್ರಿನೇತ್ರ ಮಹಾಂತ ಶಿವಯೋಗಿಗಳು ಕೂಡ ನನಗೆ ಬಹಳ ಅತ್ಯಾಪ್ತರು. ನಾನು ಪೂರ್ವಾಶ್ರಮದಿದ್ದಲ್ಲೂ ಕೂಡ ಅನೇಕ ಸಲಹೆಗಳನ್ನ, ಮಾರ್ಗದರ್ಶನ ಮಾಡ್ತಾ ಇದ್ರು. ಈಗಲೂ ಕೂಡ ಸನ್ಯಾಸ ದೀಕ್ಷೆ ತಗೊಂಡ ಮೇಲೆ ಅವರ ಒಂದು ಬೆನ್ನೆಲುಬಾಗಿ, ನಮ್ಮ ಬೆನ್ನೆಲುಬಾಗಿ ಅವರು ಕೂಡ ಅನೇಕ ಸಲಹೆಗಳನ್ನ ಕೊಡ್ತಾರೆ. ಒಂದು ಮಠವನ್ನು ಹೇಗೆ ಕಟ್ಟಬೇಕು, ಒಂದು ಸಾಮಾಜಿಕ ಈ ಒಂದು ಸೇವಾ ಕಾರ್ಯಕ್ರಮ ಶಾಲೆ ಇರ್ಬೋದು, ಕಾಲೇಜುಗಳು ಇರ್ಬೋದು, ಹೇಗೆ ಮಾಡಬೇಕು ಅಂತ. ಆ ಪೂಜ್ಯರ ಹುಟ್ಟುಹಬ್ಬವೂ ಕೂಡ ಇವತ್ತಿದೆ. ನಾವು ಕೂಡ ಅಲ್ಲಿಗೆ ಹೋಗಬೇಕಾಗಿದೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಭಕ್ತರು ಸೇರಿ ಒಂದು ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಪೂಜ್ಯಗೂ ಕೂಡ ಭಗವಂತ ಹೆಚ್ಚಿನ ಶಕ್ತಿನ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ಜಫರುಲ್ಲಾ ಖಾನ್ ಅವ್ರ ಬಗ್ಗೆ ಹೇಳ್ಬೇಕಾದ ಬಹಳಷ್ಟಿದೆ. ನೋಡಿ, ಈ ಮಂಡ್ಯದ ನೆಲದಲ್ಲಿ ಹುಟ್ಟಿ ಅವರು ರಾಜಕೀಯ ಪಕ್ಷ ಯಾವುದೇ ಇರಬಹುದು, ಆದರೆ ನನಗೆ ಗೊತ್ತಿರೋ ಹಾಗೆ ನನ್ನ ಪೂರ್ವಾಶ್ರಮದ ಅನುಭವ ಮತ್ತು ಈಗಿನ ಅನುಭವದ ಪ್ರಕಾರ ಅವರು ಒಂದು ಪಕ್ಷಕ್ಕೆ ಒಂದು ಪದಾಧಿಕಾರಿಯಾಗಿ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡಿರಬಹುದು. ಆದರೆ ಅದಕ್ಕೂ ಭಿನ್ನವಾಗಿ ಜನಸಮೂಹದಲ್ಲಿ ಎಲ್ಲರ ಜೊತೆನೂ ಕೂಡ ಬಹಳ ಪ್ರೀತಿಯಿಂದ, ಒಂದು ಮಮತೆಯಿಂದ, ಒಂದು ನಿಷ್ಕಲ್ಮಶ ಭಾವದಿಂದ ಅವರು ಸೇರ್ತಾರಲ್ಲ. ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಅವರು ಮಾತನಾಡಿ ರಕ್ತದಾನದ ಅಗತ್ಯತೆಯನ್ನು ವಿವರಿಸಿದರು. ಮಾನವನ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತವಿರುತ್ತದೆ ಮತ್ತು ಪ್ರತಿ 120 ದಿನಗಳಿಗೊಮ್ಮೆ ಅದು ಬದಲಾಗುತ್ತಿರುತ್ತದೆ. ದಾನಿಗಳು ನೀಡುವ 1 ಯೂನಿಟ್ ರಕ್ತವು ಕ್ಯಾನ್ಸರ್ ರೋಗಿಗಳಿಗೆ, ಅಪಘಾತಕ್ಕೆ ಒಳಗಾದವರಿಗೆ ಮತ್ತು ಗರ್ಭಿಣಿಯರಿಗೆ ಜೀವದಾನ ನೀಡುತ್ತದೆ ಅಂತ ಹೇಳಿದರು. ಜನ್ಮಾಚರಣೆಯಾಗಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ಒಂದು ಬಹುಮುಖ್ಯವಾದ ಸಮಾಜ ಮುಖ್ಯ ಕಾರ್ಯಕ್ರಮವಾಗಿದೆ. ರಕ್ತದಾನ ಮಹಾದಾನ. ಇದರಿಂದ ಸಾಕಷ್ಟು 3 ರೋಗಿಗಳಿಗೆ ಸಾಕಷ್ಟು ಸಹಾಯ ಆಗ್ತದೆ. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದರೆ ಬ್ಲಡ್ ಲಾಸ್ ಆಗಿದೆ, ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ, ಹಾಗೂ ಕೆಲವು ಕ್ಯಾನ್ಸರ್ ಕಾಯಿಲೆ ಬಳಲುತ್ತಿರುವ ರೋಗಿಗಳಿಗೆ. ಸೊ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮೊಹಮ್ಮದ್ ಜಫರುಲ್ಲಾ ಖಾನ್ ಹಿತೈಷಿಗಳ ಬಳಗ ಹಾಗೂ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಭಕ್ತವನ್ನು ಮಾಡ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ಮೂಡಿ ಬರಲಿ. ಹಾಗೂ ಸಮಾಜದಲ್ಲಿ ರಕ್ತದಾನ ಮಾಡಿದರೆ ಒಂದು ಕೆಲವು ಮೂಢನಂಬಿಕೆಗಳಿದ್ದಾವೆ. ರಕ್ತದಾನ ಮಾಡಿದರೆ ವೀಕ್ ಆಗ್ತಾರೆ, ಅವರಿಗೆ ಬೇರೆ ಬೇರೆ ಥರ ಕಾರ್ಯಗಳು ಬರ್ತವೆ ಅಂತ. ಆ ಮೂಢನಂಬಿಕೆಗಳನ್ನು ಹೊಡೆದಾಡಿಸಲು ಇಂಥ ಹಲವಾರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ಹೆಚ್ಚು ಜನರು
ರಕ್ತದಾನ ಮಾಡಲು ಪ್ರೇರೇಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗೂ ರಕ್ತದಾನದಿಂದ ಯಾವುದೇ ಹಾನಿ ಆಗೋದಿಲ್ಲ ಅಂತ ಜನಗಳಲ್ಲಿ ಪ್ರೇರಣೆ ಕೊಡಬೇಕು ಅಂತ ಹೇಳ್ತೀನಿ. ಹಾಗೆಯೇ ರಕ್ತ ನಮ್ಮ ದೇಹದಲ್ಲಿ 5 ಲೀಟರ್ ಮೇಲೆ ಇರ್ತದೆ, 5.2 ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆನ್ ದ ವೇಟ್. ಸೊ ಆ ರಕ್ತ 120 ದಿನಗಳಿಗೆ ಚೇಂಜ್ ಆಗ್ತಾ ಇರ್ತದೆ. ರಕ್ತ ಕೊಟ್ಟಾಗೆಲ್ಲ ಮತ್ತೆ ಹೊಸ ರಕ್ತ ಹುಟ್ಟುತ್ತದೆ. ಇದರಿಂದ ಮನುಷ್ಯ ಆರೋಗ್ಯವಂತವಾಗಿರ್ತಾನೆ. ಸೊ ನಮ್ಮ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಗಳು ಮೊದಲಿಂದ ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಅವರು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಪ್ರೇರಣೆ ನೀಡ್ತಾ ಇದ್ದಾರೆ. ಅವರು ಇಲ್ಲಿ ಬಂದು ನಿಮಗೆಲ್ಲ ಒಂದು ಪ್ರೇರಣಾದಾಯಕವಾಗಿ ಕೂತಿದ್ದಾರೆ. ಸೊ ಹೀಗೆ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಸಾಕಷ್ಟು ನಡೆಯಲಿ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜನ್ಮದಿನಾಚರಣೆ ಎಂದರೆ ಕೇವಲ ಆಡಂಬರಕ್ಕೆ ಸೀಮಿತವಾಗುತ್ತಿರುತ್ತದೆ. ಆದರೆ ಈ ಅಭಿಮಾನಿ ಬಳಗವು ರಕ್ತದಾನ, ಸಸಿ ವಿತರಣೆಯಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಎಷ್ಟೋ ಸಹಸ್ರಾರು ಲಕ್ಷಾಂತರ ಬಡವರು, ಹಳ್ಳಿಗಾಡಿನ ಅನಕ್ಷರಸ್ಥರಿಗೆ ಹಾಗೂ ನೊಂದಂಥವರ ಸಂಕಷ್ಟಗಳಿಗೆ ಸ್ಪಂದಿಸಿ ಸಾಕಷ್ಟು ರಾಜ್ಯದುದ್ದಗಲಕ್ಕೂ ಹೆಸರು ಮಾಡಿದಂಥ ಅಧಿಕಾರಿಯಾಗಿ ದಕ್ಷ, ಪ್ರಾಮಾಣಿಕ, ಭಾಳ ನಿಷ್ಪಕ್ಷಪಾತವಾದಂಥ ಒಂದು ಕಾರ್ಯವನ್ನು ತಮ್ಮ ಸೇವಾವಧಿನಲ್ಲಿ ಮಾಡ್ಕೊಂಡು ಬಂದು ಸಾಕಷ್ಟು ಹೆಸರು ಮಾಡಿ ಅವರ ಅಧಿಕಾರ ವೃಂದದಲ್ಲಿ ಅತ್ಯುನ್ನತವಾದಂಥ ಹೆಸರನ್ನು ಸಂಪಾದಿಸಿ ನಂತರ ಎಲ್ಲವನ್ನು ತ್ಯಜಿಸಿ ಇವತ್ತು ಒಂದು ಶ್ರೇಷ್ಠ ಮಠದ ಒಂದು ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಈ ಸಮಾರಂಭದಲ್ಲಿ ಸಾಧಕರನ್ನ ಸನ್ಮಾನಿಸ್ತಾ ಇರ್ತಕ್ಕಂಥ ನಿಮ್ಸ್ನ ಜನಾನುರಾಗಿ ನಿರ್ದೇಶಕರು. ಯಾಕೆಂದರೆ ನಾನು ಕೇಳಿದ ಮಟ್ಟಿಗೆ ಯಾರಾದರೂ ನಾನೇ ಸಾಕಷ್ಟು ಜನನ ಸ್ನೇಹಿತರನ್ನ ಒಳನಾಡಿಗಳನ್ನು ನೋಡಿದ್ದೀನಿ. ಸರ್ ಅವರು ಬಡವರು, ಅವ್ರಿಗೇನಾದರೂ ಸ್ವಲ್ಪ ಶಸ್ತ್ರಚಿಕಿತ್ಸೆ ಆಗಬೇಕು, ಔಷಧೋಪಚಾರ ಆಗಬೇಕು, ವೈದ್ಯರ ಕನ್ಸಲ್ಟೇಷನ್ ಬೇಕು ಅಂತೇಳಿ ನಮ್ಮ ಮೀಡಿಯಾದ ಮಂದಿ ಹಲವಾರು ಜನ ಅವ್ರಿಗೆ ಫೋನ್ ಮಾಡಿ ರೆಫರ್ ಮಾಡೋದು ಉಂಟು. ಅಂಥ ಸಂದರ್ಭದಲ್ಲಿ ಅಂಥವ್ರನ್ನ ಬಹಳ ಮುತುವರ್ಜಿ ವಹಿಸಿ ಸಂಬಂಧಪಟ್ಟವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಮತ್ತು ಇವತ್ತು ನಿತ್ಯ 2,500 ಇಂದ 3,000 ಜನ ಆಸ್ಪತ್ರೆಗೆ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಕೂಡ ಬರೋ ಮಟ್ಟಕ್ಕೆ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸ್ಪತ್ರೆಯನ್ನು ಉನ್ನತೀಕರಿಸಿದಂಥ ಕೀರ್ತಿಗೂ ಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ನರಸಿಂಹಸ್ವಾಮಿಯವರೇ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನು ಗೌರವಿಸಲಾಯಿತು. ಶಿಕ್ಷಣ ಕ್ಷೇತ್ರದಿಂದ ಸೇವೆಗಾಗಿ ಕುಮಾರಿ ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಕನ್ನಿಕರ್ ಅವರನ್ನು ಆತ್ಮೀಯ ಗೌರವಿಸಲಾಯಿತು. ಇದರ ಜೊತೆಗೆ ಪರಿಸರ ಕ್ಷೇತ್ರದ ಸೇವೆಗಾಗಿ ಮಳವಳ್ಳಿಯ ಸಾಲುಮರ ನಾಗರಾಜು, ಆರೋಗ್ಯ ಕ್ಷೇತ್ರದ ಸೇವೆಗಾಗಿ ಮಿಮ್ಸ್ ರಕ್ತನಿಧಿ ಕೇಂದ್ರದ ಶಸ್ತ್ರಚಿಕಿತ್ಸಕರಾದಂಥ ಅಧಿಕಾರಿ ಮಹಮ್ಮದ್ ರಫಿ ಮತ್ತು ರಕ್ತದಾನಿಗಳಾದ ಪತ್ರಿಕಾ ಛಾಯಾಗ್ರಾಹಕ KP ಕುಮಾರ್ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಹಮ್ಮದ್ ಜಫರುಲ್ಲಾ ಖಾನ್ ನಿರ್ದೇಶಕರ ಬಳಗ, ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಭಕ್ತವೃಂದದ KN ನವೀನ್ ಕುಮಾರ್, ಜೀವಧಾರ ಟ್ರಸ್ಟ್ ಅಧ್ಯಕ್ಷರಾದ ನಟರಾಜು ನಂಜುಂಡಸ್ವಾಮಿ, KP ಶಶಿಕುಮಾರ್ ಸೇರಿದಂತೆ ಇತರರಿದ್ದರು. ಮಂಡ್ಯದ ಜೀವಧಾರ ಟ್ರಸ್ಟ್ ಮತ್ತು ಮಿಮ್ಸ್ ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಕಾರದೊಂದಿಗೆ ಅಪಾರ ಸಂಖ್ಯೆಯಲ್ಲಿ ರಕ್ತದಾನಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ನೂತನ ಮಂತ್ರಿಮಂಡಲದ ಪಟ್ಟಿಯಲ್ಲಿ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ಅವರ ಹೆಸರನ್ನು AICC ಘೋಷಣೆ ಮಾಡುತ್ತಿದ್ದಂತೆ ಮಳವಳ್ಳಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾರೀ ಪಟಾಕಿ ಸಿಡಿಸಿ ಜಯಘೋಷಗಳನ್ನು ಕೂಗುವುದರೊಂದಿಗೆ ವಿಜಯೋತ್ಸವ ಆಚರಿಸಿದರು. ಸೋಮವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮಳವಳ್ಳಿ ಪೇಟೆ ವೃತ್ತದಲ್ಲಿ ನೆರೆದ ನೂರಾರು ಮಂದಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾರೀ ಪಟಾಕಿ ಸಿಡಿಸಿ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಶಾಸಕ PM ನರೇಂದ್ರ ಸ್ವಾಮಿ ಹಾಗೂ ಪಕ್ಷದ ನಾಯಕರ ಪರ ಜಯಘೋಷಣೆಗಳನ್ನು ಮೊಳಗಿಸಿದರು. ಜೊತೆಗೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರಲ್ಲದೆ ಹರ್ಷೋದ್ಗಾರಗಳೊಂದಿಗೆ ಕುಣಿದು ಕುಪ್ಪಳಿಸಿದರು. ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಮಾಜಿ ಅಧ್ಯಕ್ಷ KJ ದೇವರಾಜು, ಮನ್ಮೂಲ್ ನಿರ್ದೇಶಕ RN ವಿಶ್ವಾಸ್ ಅವರುಗಳು ಹಲವಾರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಅವಿರತ ಶ್ರಮಿಸಿದ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರ ದುಡಿಮೆ, ದಕ್ಷತೆ, ಸಂಘಟನಾ ಶಕ್ತಿಗೆ ಈಗ ಫಲ ಸಿಕ್ಕಿದ್ದು ಇದು ಇಡೀ ಕ್ಷೇತ್ರದ ಜನತೆಗೆ ಸಂದ ಗೌರವವಾಗಿದೆ ಎಂದರು. ಶಾಸಕರಾಗಿ, ಸಚಿವರಾಗಿ ಸಾಕಷ್ಟು ಅನುಭವ ಹೊಂದಿರುವ ನರೇಂದ್ರ ಸ್ವಾಮಿ ಅವರಿಗೆ ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸುವ ಶಕ್ತಿ ಇದೆ ಎಂದು ಹೇಳಿದರು.
ಕೊಡ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ ಮಳವಳ್ಳಿ ತಾಲೂಕಿನ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷ ವಕ್ತಾರರಿಗೆ ವಂದಿಸುತ್ತಾ, ನರೇಂದ್ರ ಸ್ವಾಮಿ ಅವರಿಗೆ ಏನು ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಸ್ಥಾನದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕಿದೆ, ಅವರ ದಕ್ಷತೆ ಮತ್ತು ಅವರ ಪ್ರಾಮಾಣಿಕತೆ ಮತ್ತು ಅವರ ಸಂಘಟನೆ ವಿಚಾರವಾಗಿ ಎಲ್ಲ ಗಮನಿಸಿ ಹೈಕಮಾಂಡ್ ಆದಂಥ ನಮ್ಮ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಅವರು ಎಲ್ಲರೂ ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ಸಹಕಾರ ಕೊಟ್ಟು ಈ ದಿವಸ ಅವರ ನಂಬಿಕೆ ಇಟ್ಟು ಮುಂದಿನ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಸಚಿವ ಸ್ಥಾನ ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಮಳವಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಧನ್ಯವಾದ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ. ನಮ್ಮ ಕಾಂಗ್ರೆಸ್ನಲ್ಲಿ ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಏನು ಕಾಯಿಕೆ ಇತ್ತು, ಅವರ ದುಡಿಮೆ ಇತ್ತು ಪಕ್ಷಕ್ಕೆ, ಆ ದುಡಿಮೆಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಮೊದಲನೇದಾಗಿ ನಮಗೆ ಖುಷಿಯ ಸಂಗತಿ ಏನಂದ್ರೆ, ಇವತ್ತು ಶಿವಸೇನೆ ಪಟ್ಟಿ ಅಂತ ರಿಲೀಸ್ ಆಗಿರೋ ಪಟ್ಟಿಯಲ್ಲಿ ಮೊದಲನೇ ಅಕ್ಷರನೇ ನಮ್ಮ ನರೇಂದ್ರ ಸ್ವಾಮಿ ಅವರು, ಮೊದಲನೇ ಮಂತ್ರಿನೇ, ಮೊದಲನೇ ನಾಯಕನೇ ನಮ್ಮ ನರೇಂದ್ರ ಸ್ವಾಮಿ. ಅಂತಹ ಶಾಸಕರಿಗೆ ಇಂದು ಶಿವಸೇನೆಯಲ್ಲಿ ಮೊದಲನೇ ನಾಯಕನಾಗಿ, ಮೊದಲನೇ ಮಂತ್ರಿಯಾಗಿ ಅಂತ ಆಗಿರುವಂಥ ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಮಳವಳ್ಳಿ ಜನತೆ ಎಲ್ರಿಗೂ ಶುಭ ಕೋರ್ತಾ ಇದ್ದೀವಿ. ತಾಯಿ ಮಳೆಯನ್ನು ಜೋರಾಗಿ ಬಂದು ನಾಡನ್ನು ಬರದಿಂದ ನೀಗಿಸಿ, ಹೇಗೆ ನಮ್ಗೆ ಮಂತ್ರಿ ಬರ ನೀಗಿದೆ, ಆಗಲೇ ನಾಡಿನಲ್ಲಿ ಮಳೆ ಹೋದು ನಮಗೂ ಈ ಜಲದ ಬರನ್ನು ನೀಗಲಿ ಅಂತೇಳಿ ಎಲ್ಲರೂ ಕೇಳಿ. ಇಂದಿನ ವಿಜಯೋತ್ಸವದ ಪ್ರಮುಖ ಆಯೋಜಕರು ಕಾಂಗ್ರೆಸ್ ಮುಖಂಡರು ಆದ ಎಂಪಿ ಶಿವಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ, ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು, ಮುಖಂಡರಾದ ಬಂಕ್ ಮಹಾದೇವು, ಅಂಬರೀಶ್, ವೇದಮೂರ್ತಿ, ಗಂಗರಾಜು ಅರಸ್, ಅಯೂಬ್ ಪಾಷಾ, ಸಂತೋಷ್, ಆನಂದ್ ಕುಮಾರ್, ವಿಶ್ವ, ಮಹೇಶ್, ಪಂಚನಹಳ್ಳಿ ಸಿದ್ದರಾಜು, ದುನಿಯಾ, ಮಂಜು ಮತ್ತಿತರರು ಈ ವೇಳೆ ಹಾಜರಿದ್ದರು. ರಾಜ್ಯದಲ್ಲಿನ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಎಐಸಿಸಿ ಕಾರ್ಯದರ್ಶಿ ಸೈಮನ್ ಅಲೆಕ್ಸ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಆಗಸ್ಟ್ 4ರಿಂದ 7ರವರೆಗೆ ಸಂಘಟನೆ ಸೃಜನ್ ಅಭಿಯಾನ ನಡೆಸಲಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಂ ದ್ಯಾವಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿದ್ದು ಪಕ್ಷದ ಕಾರ್ಯಕರ್ತರು ತಮ್ಮ ಪರವಾಗಿ ಅಭಿಪ್ರಾಯಗಳನ್ನು ತಿಳಿಸುವಂತೆ ಮನವಿ ಮಾಡಿದರು. ಎಐಸಿಸಿ ಕಾರ್ಯದರ್ಶಿ ಸೈಮನ್ ಅಲೆಕ್ಸ್ ಅವರ ಸಹಾಯಕರಾಗಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ, ಮಂಜುಳಾ ನಾಯ್ಡು, ಗೋಪಿಕೃಷ್ಣ, ನರೇಂದ್ರ ಉಪಸ್ಥಿತರಿರುವರು. ಇವರ ತಂಡವು ಅಧ್ಯಕ್ಷ ಹುದ್ದೆಗೆ ಸಾಮಾನ್ಯ ವರ್ಗದಿಂದ 2, ಎಸ್ಸಿ, ಅಲ್ಪಸಂಖ್ಯಾತ, ಒಬಿಸಿ ಹಾಗೂ ಮಹಿಳೆ ವಿಭಾಗದಿಂದ ತಲಾ 1 ಸೇರಿ ಒಟ್ಟು 6 ಮಂದಿಯ ಹೆಸರನ್ನು ಎಐಸಿಸಿಗೆ ಶಿಫಾರಸು ಮಾಡುವರು. ಈ ಸಂಬಂಧ ಗ್ರಾಮಗಳ ಬೂತ್ ಮಟ್ಟದಿಂದಲೂ ಕಾರ್ಯಕರ್ತರು ಗೌಪ್ಯ ಅಭಿಪ್ರಾಯ ಸಂಗ್ರಹ ಮಾಡುವರು ಎಂದರು. ತಂಡವು ಆಗಸ್ಟ್ 4ರಂದು ಮಂಡ್ಯ ನಗರದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ಬೆಳಗ್ಗೆ 9:30ಕ್ಕೆ, ಮಂಡ್ಯ ಗ್ರಾಮಾಂತರ ಭಾಗದಲ್ಲಿ ಮಧ್ಯಾಹ್ನ 1:30ಕ್ಕೆ ಅಭಿಪ್ರಾಯ ಸಂಗ್ರಹಿಸುವರು. ಆಗಸ್ಟ್ 5ರಂದು ಶ್ರೀರಂಗಪಟ್ಟಣ, 6ರಂದು ಬೆಳಗ್ಗೆ 10ಕ್ಕೆ ನಾಗಮಂಗಲ, ಮಧ್ಯಾಹ್ನ 2ಕ್ಕೆ ಮದ್ದೂರಿನ ಕೊಪ್ಪದಲ್ಲಿ, 7ರಂದು ಬೆಳಗ್ಗೆ 10ಕ್ಕೆ ಪಾಂಡವಪುರ, ಮಧ್ಯಾಹ್ನ 2ಕ್ಕೆ ಮೇಲುಕೋಟೆ ಗ್ರಾಮಾಂತರ ಭಾಗದಿಂದ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಆಯ್ಕೆ ಪ್ರಕ್ರಿಯೆಯನ್ನು, ಇದಕ್ಕೆ ಚುನಾವಣೆ ಅನ್ನೋದಕ್ಕಿಂತ ಆಯ್ಕೆ ಪ್ರಕ್ರಿಯೆ, ಸಂಘಟನ್ ಸುಜನ್ ಅಭಿಯಾನ ಅಂತೇಳಿ ರಾಹುಲ್ ಗಾಂಧಿಯವರ ಚಿಂತನೆಯಂತೆ 20 ದೇಶಗಳಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು, ವಿವಿಧ ವಿಭಾಗದ ಮುಖಂಡರು, ಪದಾಧಿಕಾರಿಗಳು, ಜಿಲ್ಲೆಯ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭಾ ಸದಸ್ಯರಿರ್ಬೋದು, MLAಗಳಿರ್ಬೋದು, ಅವರಿಂದ ಅವರ ಅಭಿಪ್ರಾಯವನ್ನು ಪಡೆದು ನೇರ ಆಯ್ಕೆಯನ್ನು ಇದುವರೆಗೆ 20 ರಾಜ್ಯಗಳಲ್ಲಿ ಮುಗಿದಿದೆ. ಇನ್ನು 8 ರಾಜ್ಯಗಳಲ್ಲಿ ನಡೀತಾ ಇದೆ. ಅದು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಗಿದೆ. ಈಗ ಕಳೆದ 15 ದಿನಗಳಿಂದ ಇಲ್ಲಿಗೆ ಎಐಸಿಸಿಯಿಂದ ಅಡ್ವೊಕೇಟ್ ಅನ್ನೆಕ್ಸ್ ಎಐಸಿಸಿಯ ಕಾರ್ಯದರ್ಶಿಗಳಾದ ಸುಪ್ರೀಂ ಕೋರ್ಟ್ನ ಲಾಯರ್ ಅವರು ಸೈಮನ್ ಅಲೆಕ್ಸ್ ಅಂತೇಳಿ ಅವರನ್ನು ಇಲ್ಲಿಗೆ ವೀಕ್ಷಕರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ 4 ಜನ ಸಹಾಯಕರಾಗಿ KPCCಯ ಪ್ರಧಾನ ಕಾರ್ಯದರ್ಶಿಗಳು ಲಕ್ಷ್ಮಣ್ ಅವರು
ಮಂಜುಳಾ ನಾಯ್ಡು ಅವರು, ಗೋಪಿಕೃಷ್ಣ ಅನ್ನೋರು, ನರೇಂದ್ರ ಅಂತ 4 ಜನ KPCC ಸದಸ್ಯರನ್ನು ಅವ್ರ ಜೊತೆಗೆ ಸಹಾಯಕರಾಗಿ ಕಳಿಸ್ಕೊಟ್ಟಿದ್ದಾರೆ. ಅವರು ಭಾಳ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನೂ ಕೂಡ ಇದರಲ್ಲಿ ಅಧ್ಯಕ್ಷರಾಗುವ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ಅವರು ಕೂಡ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಇದೆ. ಆದರೆ ಅವರು AICC ಸೆಕ್ರೆಟರಿರು ಒಬ್ಬರನ್ನೇ ಅವರ ಅಭಿಪ್ರಾಯವನ್ನು ಕೇಳ್ತಾರೆ. ಅವರ ಅಭಿಪ್ರಾಯವನ್ನು AICCಗೆ ಕಳಿಸ್ಕೊಡ್ತಾರೆ. ಇದರಲ್ಲಿ ಯಾವುದೇ ಶಿಫಾರಸ್ಸಿಗೆ, ಯಾವುದೇ ಒತ್ತಡಕ್ಕೆ, ಯಾವುದೇ ಮುಖಂಡರ ಒಂದು ಒತ್ತಡ ಇಲ್ಲಿ ನಡೆಯಲ್ಲ. ನೇರ ಆಯ್ಕೆ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಧ್ಯಕ್ಷರಿಗೆ 6 ಜನರನ್ನು ಶಿಫಾರಸು ಮಾಡೋವಂಥ ಅವಕಾಶ ಇದೆ. 2 ಸಾಮಾನ್ಯ ವರ್ಗ 2, 2 ಮಹಿಳೆ 1, SC 1, OBC 1, ಮೈನಾರಿಟಿ 1, ಒಟ್ಟು 6 ಜನರಲ್ಲಿ ಶಿಫಾರಸನ್ನು ಮಾಡಿದ್ರೆ ಅಲ್ಲಿ ಒಬ್ಬರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಯಾವುದೇ ಒತ್ತಡಕ್ಕೂ ಯಾವುದೇ ಮುಲಾಜಿಗೂ ಒಳಗಾಗ್ದೇ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗ 3 ತಾಲೂಕು ಮುಗಿದಿದೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಲ್ಲೆಗೆರೆ ಶಿವರಾಮ್, ನಾಗರಾಜು, ವರಲಕ್ಷ್ಮಿ, ಪ್ರಶಾಂತ್ ಇತರರಿದ್ದರು. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡಗಳ ಯೋಜನೆಯಡಿ ಕಲಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾಂಡವಪುರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ BV ನಂದೀಶ್ ಹೇಳಿದರು. ಪಾಂಡವಪುರ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಮತ್ತು ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಆಯೋಜಿಸಿದ್ದ ಕಲಾ ತರಬೇತಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಸಂಗೀತ, ನೃತ್ಯ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲೆಗಳಲ್ಲಿ ಉಚಿತ ತರಬೇತಿ ನೀಡಲಾಗುತ್ತಿದೆ. ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಭೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಲಾಖೆಯ ವತಿಯಿಂದ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಒಂದು ಭಾಗದಲ್ಲಿ, ಎರಡನೇ ಭಾಗದಲ್ಲಿ ನೀವು ಇಷ್ಟಪಡ್ತಕ್ಕಂಥ ಕಲೆ, ನಮ್ಮದು ಸಂಸ್ಕೃತಿ, ಅದು ದೇವ್ರ ನಾಮ ಆಗಲಿ, ಭರತನಾಟ್ಯ ಆಗಲಿ, ಮಾರಮ್ಮನ ಕುಣಿತದಲ್ಲಿ ಮಾಡುವಂಥ ಟಮಟೆ ಆಗಲಿ, ಗೊತ್ತಲ್ವಾ, ಆ ಥರದ ಕಲಾವಿದರನ್ನ ಬೆಳೆಸುವಂಥದ್ದು, ಅವ್ರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ವೇದಿಕೆಯನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಕೊನೆಗೆ ಅವ್ರ ವಯಸ್ಸಾದಮೇಲೆ ಅವ್ರಿಗೆ ಸ್ವಲ್ಪ ಮಾಸಾಸನ ಅಂತೇಳಿ ತಿಂಗಳಿಗೆ ಇಷ್ಟು ದುಡ್ಡು ಕೊಡುವಂಥದ್ದು, ಈ ರೀತಿ ಕೆಲಸ ಎಲ್ಲ ಕೂಡ ಇಲಾಖೆ ಮಾಡಿಬಿಡ್ತಾರೆ. ಆ ರೀತಿ ಯೋಚನೆ ಮಾಡಬೇಕಾದ್ರೆ ಒಂದು ಇಲಾಖೆಗೆ ಬಂದಂಥದ್ದು, ಯಾರಿಗೆ ಕಲೀಲಿಕ್ಕೆ ಇಷ್ಟ ಇರ್ತದೆ, ಯಾರಿಗೆ ಕಲೀಲಿಕ್ಕೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಎಲ್ಲೋ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ವೋ ಅಂಥ ಮಕ್ಕಳನ್ನ ಹುಡುಕೊಂಡು ಅವರಿರೋ ಜಾಗದಲ್ಲಿ ಅವ್ರಿಗೆ ಯಾವುದೇ ತೊಂದರೆ ಆದಂತೆ ಈ ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಕಲಾ ಪ್ರಕಾರ ಆಗೋದು ಕಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಸೊ ಆ ಉದ್ದೇಶದಿಂದಲೇ ನಾವು ಈ ದಿವಸ ಏನು ಮಾಡಿದ್ದೀವಿ, ನಿಮ್ಮ ವಾರ್ಡನ್ ಮೇಡಮ್ ಮತ್ತು ನಿಮ್ಮ AD ಮೇಡಮ್, ಕೋಮಲ ಮೇಡಮ್ ಮತ್ತು ಹಂಸವಾಣಿ ಮೇಡಮ್ ಅವ್ರ ಹತ್ರ ಎಲ್ಲ ಮಾತಾಡಿ, ನಿಮ್ಮ ಮಕ್ಳಿಗೆ ಇಷ್ಟ ಇದೆಯಾ, ಇಷ್ಟ ಇದ್ರೆ ಏನು ಕಲೀಲಿಕ್ಕೆ ಇಷ್ಟಪಡ್ತಾರೆ ಅಂತ ತಿಳ್ಕೊಂಡು ನೀವು ಹಾಡು ಕಲೀಲಿಕ್ಕೆ ಇಷ್ಟಪಡ್ತೀರಿ ಅಂದಮೇಲೆ ನಾವು ಗಾನಸುಮ ಅವರಂಥ ಒಬ್ಬ ಗುರುಗಳನ್ನ ಹುಡುಕೊಂಡು ನಿಮಗೆ ಕಲಿಸ್ಲಿಕ್ಕೆ ಇವತ್ತೊಂದೆಲ್ಲ ವೇದಿಕೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಗೊತ್ತಾಯ್ತಾ ಈಗ ಏನಿರ್ಬೋದು ಅಂತೇಳಿ? ನಿಮಗೆ 6 ತಿಂಗಳು ಇದು ಕಾರ್ಯಕ್ರಮ ಇರುತ್ತೆ. 6 ತಿಂಗಳು ಪ್ರತಿದಿನ ಇರಲ್ಲ. ನಾವಾಗಲೇ ಹೇಳ್ಬಿಟ್ಟಿದ್ವಿ ನಿಮ್ಮ ಇಷ್ಟ ಅಂತ, ಗೊತ್ತಾಯ್ತಲ್ವಾ? 6 ತಿಂಗಳು ಪ್ರತಿ ವಾರ 3 ದಿನ ಇರುತ್ತೆ. ಪ್ರತಿದಿನ ಅದು 1 ಗಂಟೆ ಅಥವಾ 2 ಗಂಟೆ, ಆ ರೀತಿ ನಿಮ್ಮ ಇಷ್ಟದ ಅವಧಿ ಇರ್ತದೆ. ಬೆಳಗ್ಗಿನ ಸಂಜೆನ ನೀವು ನಿಮ್ಮ ವಾರ್ಡನ್ಗೆ ಹೇಳಿ, ನಿಮ್ಮ ಗುರುಗಳಿಗೆ ಹೇಳಿ, ಸರ್ ನಮ್ಗೆ ಇಂಥ ಟೈಮಲ್ಲಿ ಕಲಿಸಿದ್ರೆ ನಮಗೆ ತೊಂದರೆ ಆಗೋದಿಲ್ಲ, ಓದ್ಕೊಳ್ಳಬಹುದು, ಕಲೀಲೂಬಹುದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮ್ಮ ಗುರುಗಳು ಬಂದು ನಿಮಗೆ ಈ ಹಾಡುಗಾರಿಕೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಶಿಕ್ಷಕ ರಮೇಶ್ ಮಾತನಾಡಿ, ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಚಿತ್ರಗಳು ಮತ್ತು ಕಲೆಗಳಲ್ಲಿ ಉತ್ತಮ ಸಂದೇಶಗಳಿವೆ. ವಿದ್ಯಾರ್ಥಿಗಳು ಪುಸ್ತಕ ಓದುವ ಅಭ್ಯಾಸದ ಜೊತೆಗೆ ಸಂಗೀತ ಮತ್ತು ಕಲೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಶಿಕ್ಷಕ PM ನಂಜುಂಡಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ವಿವಿಧೆಡೆ ಸುಮಾರು 30 ನಾಟಕ ಹಾಗೂ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಬೇರೆ ರಾಜ್ಯಗಳಲ್ಲಿಯೂ ತಮ್ಮ ಪ್ರತಿಭೆ ಪ್ರದರ್ಶಿಸುವ ಅವಕಾಶ ದೊರೆಯಲಿದೆ ಎಂದರು. ಕಣ್ಣಲ್ಲಿ ನೀರು ಬರ್ತಿತ್ತು. ಚಂದ್ರಮತಿಯ ಪ್ರಲಾಪ, ಲೋಹಿತಾಶ್ವನ ಕಥೆ,
ಅವ್ನ ಗಾವ್ ಕಚ್ಚಂತ ಪ್ರಸಂಗ, ಇವೆಲ್ಲವನ್ನು ಕತೆ ಕೇಳ್ತಾ ಇದ್ರೆ ಎಷ್ಟೋ ಸಾರಿ ಮಕ್ಕಳುಗಳು ಅಳ್ತಾ ಇರುವಂಥದ್ದು ನೋಡಿದೀವಿ. ಹಾಗೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕಲಿಕೆಯನ್ನು ಕಲಿಬೇಕಂತ ಹೊರಟಾಗ ನೀವು ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ. ಯಾರ ಸೊತ್ತು? ಸಾಧಕನ ಸೊತ್ತು. ನಿಮ್ ಸೊತ್ತು ಅಲ್ಲ, ನಮ್ ಸೊತ್ತು ಅಲ್ಲ. ಯಾರ ಸೊತ್ತು ಅದು? ಸಾಧಕನ ಸೊತ್ತು. ನೋಡಿ, ಇವತ್ತು ಪ್ರತಿಭೆ ನಮ್ಮ ಪರಮೇಶ್ವರದ್ದು ದೀಪದ ಸೊತ್ತು ಆಗಿದೆ ಅಂತ ಹೇಳಿದ್ರೆ ಅವ್ರದ್ದು ಸಾಧನೆ ಅದು. ಸುಮ್ಮನೆ ಬಂದ್ಬಿಡಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ಮಂತ್ರಕ್ಕೆ ಮಾವಿನ ಹಣ್ಣು ಉದುರೋದಿಲ್ಲ. ಮಾವಿನ ಹಣ್ಣು ಉದುರ್ಬೇಕಾದ್ರೆ ಏನ್ ಮಾಡ್ಬೇಕು? ಕಲ್ ತಗೊಂಡು ಹೊಡಿಬೇಕು, ಇಲ್ಲ ಅಂದ್ರೆ ಮರಕ್ಕೆ ಹತ್ತಬೇಕು. ನನ್ಗೆ ಆ ಎರಡು ಉತ್ತರನೂ ಇಷ್ಟ ಇಲ್ಲ. ಯಾವುದು ಉತ್ತರ? ಗುರಿ ಕಟ್ಟು ಹೊಡಿಬೇಕು. ನಿಮ್ಗೆ ಮಹಾಭಾರತದ ಒಂದು ಸನ್ನಿವೇಶ, ಸುಮ್ಮನೆ ಅದನ್ನ ಹೇಳ್ತೀನಿ, ಹೆಚ್ಚು ಸಮಯ ಏನು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಕೋಮಲ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ದೊರೆತಿದ್ದು ಸ್ಥಳೀಯ ಸಂಗೀತ ಶಿಕ್ಷಕರಿಂದಲೇ ತರಬೇತಿ ಪಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಎಲ್ಲರಿಗೂ ಅಭಿಮಾನ ಇರುತ್ತೆ ಅಲ್ವಪ್ಪ, ನಮ್ಮೂರು, ನಮ್ಮ ಗ್ರಾಮ, ನಮ್ಮ ತಾಲೂಕು ಅಂತ. ಆ ಅಭಿಮಾನ ಇವರೆಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಸೊ ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗಬೇಕು. 4 ಜನ ನೆಕ್ಸ್ಟು ಏನೇ ಫಂಕ್ಷನ್ ಆದರೂ ನಮ್ಮ ತಾಲೂಕಲ್ಲಿ ನಮ್ಮ ಹಾಸ್ಟೆಲ್ ಮಕ್ಕಳ ಕಡೆಯಿಂದ ಪ್ರಾರ್ಥನಾ ಗೀತೆ ಅಥವಾ ಸುಗಮ ಸಂಗೀತ ಆ ರೀತಿ ಕಾರ್ಯಕ್ರಮಗಳನ್ನ ನಾವು ಕೊಡಬೇಕು. ಬೇರೆಯವ್ರು ಕೇಳಬೇಕು, ಹಾಸ್ಟೆಲ್ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರಪ್ಪ, ಅವ್ರ ಹತ್ರ ಆಡಾಡಿಸಿ ಅನ್ನೋ ಮಟ್ಟಿಗೆ ಕಲಿಬೇಕು ನೀವು. ಪಾಠದ ಜೊತೆಗೆ ಗಾಯನ ಅಲ್ವಾ, ಬರೀ ಓದೋದ್ರಲ್ಲೇನೆ ಏನಲ್ಲ, ಅದ್ರ ಜೊತೆಯಲ್ಲಿ ಕಲೆನೂ ಇರಬೇಕು. ಅದರಲ್ಲೂ ಸಂಗೀತ, ಇದು ತುಂಬಾ ಯಾರಿಗೂ ಬೋರ್ ಆಗದೆ ಇರೋವಂಥದ್ದು ಒಂದು ಕಲೆ ಅಲ್ವಾ. ಈಗ ಸರಿಗಮಪ ಪ್ರತಿಯೊಂದು ಹಿಂದಿ ಭಾಷೆಯಲ್ಲಾಗಲಿ ಕನ್ನಡದಲ್ಲಾಗಲಿ ಸಂಗೀತಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಮಹತ್ವ ಇದೆ. ಸೊ ಅದನ್ನು ತುಂಬ ಇಂಟ್ರೆಸ್ಟ್ ಆಗಿ ಕಲಿಬೇಕು. ಮತ್ತೊಮ್ಮೆ ಸಂಸ್ಕೃತಿ ಇಲಾಖೆಯವರಿಗೆ ನನ್ನ ಹೃದಯ ತುಂಬಿದ ನಮನಗಳನ್ನ ಖಂಡಿತ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಒಂದು ಒಳ್ಳೆ ಕಾರ್ಯಕ್ರಮನ ನಮ್ಮ ವಿದ್ಯಾರ್ಥಿಗಳಿಗೆ ಹಮ್ಕೋಬೇಕು ಅಂತ ಹೇಳಿ ನನ್ನ ಹತ್ರ ಬಂದು ಮಾತಾಡಿದ್ರು. ಕಾಲೇಜ್ ಹಾಸ್ಟೆಲಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಸರ್, ಅದನ್ನು ವಾರ್ಡನ್ ಹತ್ರ ಮಾತಾಡ್ತೀನಿ. ತುಂಬಾ BEd ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲ TP ವರ್ಕ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಶಿಕ್ಷಕ ಪಮ ನಂಜುಂಡಸ್ವಾಮಿ, ವಸತಿ ನಿಲಯದ ಮೇಲ್ವಿಚಾರಕಿ ಹಂಸವೇಣಿ, ಶಿಕ್ಷಕಿ ಸುಧಾ, ಸಂಗೀತ ಶಿಕ್ಷಕರಾದ ಪಟ್ಟಸಮನಹಳ್ಳಿ ಪರಮೇಶ್, ದೀಪು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉದ್ಯೋಗದಿಂದ ನಿವೃತ್ತಿಯಾದ ನಂತರವೂ ಹಿರಿಯ ನಾಗರಿಕರ ಹಕ್ಕುಗಳ ರಕ್ಷಣೆ ಹಾಗೂ ಅವರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಉದ್ದೇಶದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರಾಗಿ ಸೇವೆಯನ್ನು ಮುಂದುವರಿಸಿ ನ್ಯಾಯ ಒದಗಿಸುವ ಕಾರ್ಯದಲ್ಲಿ ತೊಡಗಿದ್ದೇನೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಾಲ್ಸಾ ಯೋಜನೆಯ ಅಧ್ಯಕ್ಷರಾದ ನ್ಯಾಯಮೂರ್ತಿಗಳಾದ ಆರ್ ಗುರುರಾಜನ್ ತಿಳಿಸಿದರು. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಕೀಲರ ಸಂಘ, ವಿಕಲಚೇತನರ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ, ವಿವಿಧ ಸಹಾಯಕ ಸಲಕರಣೆಗಳ ವಿತರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ನಾಗರಿಕರು ಸಮಾಜದ ಅಮೂಲ್ಯ ಅನುಭವದ ಸಂಪತ್ತಾಗಿದ್ದು ಅವರ ಜೀವನವು ಗೌರವಯುತ ಹಾಗೂ ಸುರಕ್ಷಿತವಾಗಿರಬೇಕು. ಅವರ ಮೇಲೆ ನಡೆಯುವ ಯಾವುದೇ ರೀತಿಯ ದೌರ್ಜನ್ಯ, ನಿರ್ಲಕ್ಷ್ಯ ಅಥವಾ ಹಕ್ಕುಗಳ ಉಲ್ಲಂಘನೆಗೆ ಕಾನೂನು ಅವಕಾಶ ನೀಡುವುದಿಲ್ಲ. ಹಿರಿಯರು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಅಗತ್ಯವಿದ್ದಲ್ಲಿ ಕಾನೂನು ಸೇವೆಗಳ ನೆರವನ್ನು ಪಡೆಯಬೇಕು ಎಂದು ತಿಳಿಸಿದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಮಾತನಾಡಿ, ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿವಿಧ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಪ್ರತಿಯೊಬ್ಬ ಅರ್ಹ ಹಿರಿಯ ನಾಗರಿಕರು ಅವುಗಳ ಬಗ್ಗೆ ಮಾಹಿತಿ ಪಡೆದು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಮಾತನಾಡಿ, ಆಧುನಿಕ ಸಮಾಜದಲ್ಲಿ ಬಾಂಧವ್ಯ, ಸ್ನೇಹ ಹಾಗೂ ಮಮತೆಯಂತಹ ಮಾನವೀಯ ಮೌಲ್ಯಗಳು ಕ್ರಮೇಣ ಕ್ಷೀಣಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ವೇದಿಕೆಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ, ಉಪವಿಭಾಗಾಧಿಕಾರಿಗಳಾದ ಶಿವಮೂರ್ತಿ, ಶ್ರೀನಿವಾಸ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ KC ಬೆಟ್ಟಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಗೀತಾಲಕ್ಷ್ಮಿ, ವಕೀಲರ ಸಂಘದ ಅಧ್ಯಕ್ಷರಾದ ಸತ್ಯಾನಂದ TS ರವರು ಉಪಸ್ಥಿತರಿದ್ದರು.
ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಅಧ್ಯಕ್ಷರಾದ ಶಂಕರ್ ಬಾಬು ನೇತೃತ್ವದಲ್ಲಿ ಶ್ರೀ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಮುನ್ನ ದಿನವಾದ ಇಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶೋಭಾ ರಾಣಿರವರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಿ ಸಿಹಿ ವಿತರಿಸಿ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ನೀಡುವ ಚಾಮುಂಡೇಶ್ವರಿಯ ಭಾವಚಿತ್ರವುಳ್ಳ ಗ್ರೀಟಿಂಗ್ಸ್ ಅನ್ನು ಉದ್ಘಾಟಿಸಿದರು. ಮಂಡ್ಯ ರಕ್ಷಣಾ ವೇದಿಕೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಜಗದ ಮಾತೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ರೈತರ ಜೀವನದಲ್ಲಿ ಉಲ್ಲಾಸ ಮೂಡಿಸಲೆಂದು ಬೇಡಿಕೊಳ್ಳುತ್ತೇವೆ ಎಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಲಾಯಿತು. ಶ್ರೀ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಶೋಭಾರಾಣಿ ಅವರ ಅಮೃತಾಸ್ತ್ರದಿಂದ ಒಂದು ಏನು ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಇದ್ದೀವಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ, ಮತ್ತು ಸಿಹಿ ವಿತರಣೆ ಮತ್ತು ಒಂದು ಭಾವಚಿತ್ರ ಒಂದು ಉದ್ಘಾಟನೆ ಕಾರ್ಯಕ್ರಮನ ಶೋಭಾರಾಣಿಯವರು ಇವತ್ತು ನೆರವೇರಿಸ್ಕೊಂಡಿದ್ದಾರೆ. ಅವರಿಗೆ ಮಂಡ್ಯ ರಕ್ಷಣಾ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಚಾಮುಂಡೇಶ್ವರಿ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ತಾಲೂಕಿನಲ್ಲಿ ಶ್ರೀರಂಗಪಟ್ಟ ಜಿಲ್ಲೆಯಾದ್ಯಂತ ಮಕ್ಕಳುಗಳಿಗೆ ಸಿಹಿ ವಿತರಣೆ ಮತ್ತು ಸಮವಸ್ತ್ರ ವಿತರಣೆಯನ್ನು ಮಂಡ್ಯ ರಕ್ಷಣಾ ವೇದಿಕೆ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಹೆಚ್ಚಿನ ಕಾರ್ಯಕ್ರಮಗಳನ್ನ ತಾಯಿಯಿಂದ ಒಂದು ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಪರಿಸ್ಥಿತಿ ಇರೋದ್ರಿಂದ ಏನು KRS ಕಟ್ಟೆ ತುಂಬಿಲ್ಲ, ಅದನ್ನು ತುಂಬಿ ಒಂದು ರೈತರಿಗೆ ಅನುಕೂಲ ಆಗಬೇಕು. ರೈತರು ಅರ್ಧಬರ್ಧ ಬೆಳೆದಿರೋಂಥ ಬೆಳೆಗಳು ಇವತ್ತು ದಿನ ಬೆಳೆದು ರೈತರು ಕಂಗಾಲಾಗಿದ್ದಾರೆ. ಆ ವರುಣನ ಕೃಪೆಯಿಂದ ನಮ್ಮ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಮಳೆ ಸುರಿದು ರೈತರಿಗೆ ಒಂದು ಆ ತಾಯಿ ಚಾಮುಂಡೇಶ್ವರಿ ಒಂದು ಬೆಳೆ ಹಸಿರು ಬೆಳೆನ ಬೆಳೆಸುವಂಥ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ, ರೈತರ ಶಾಲೆಯ ಸಂಸ್ಥಾಪಕರಾದ ಗಂಜಾಂ ಸತ್ಯಮೂರ್ತಿ, ಜಗದೀಶ್, ಚಂದನ್ ಇತರರಿದ್ದರು. ಪಾಂಡವಪುರ ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ 19ನೇ ಪೀಠಾಧಿಕಾರಿಯಾಗಿದ್ದ ಡಾಕ್ಟರ್ ಮಹಾಂತ ಶಿವಯೋಗಿ ಇವರು ದುಶ್ಚಟಗಳ ವಿರುದ್ಧ ಹೋರಾಡಲು ಮಹಾಂತ ಜೋಳಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಇದರಲ್ಲಿ ಜನ ದುಶ್ಚಟಗಳ ವಸ್ತುಗಳನ್ನು ಜೋಳಿಗೆಯಲ್ಲಿ ಹಾಕಿ ವ್ಯಸನ ಮುಕ್ತ ಜೀವನಕ್ಕೆ ಪ್ರಮಾಣ ಮಾಡುತ್ತಿದ್ದರು ಎಂದು ತಹಶೀಲ್ದಾರ್ ಜಿ ಆದರ್ಶ ತಿಳಿಸಿದರು. ಇವರ ಕಾರ್ಯಗಳು ಸಮಾಜದಲ್ಲಿ ವ್ಯಸನ ಮುಕ್ತತೆಗೆ ದೊಡ್ಡ ಪ್ರೇರಣೆಯಾಗಿವೆ ಮತ್ತು ಆಗಸ್ಟ್ 1ರಂದು ಇವರ ಜನ್ಮದಿನವನ್ನು ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ದಿನವನ್ನಾಗಿ ಆಚರಿಸುತ್ತಿದೆ. ಮಠಗಳ ಸ್ವಾಮೀಜಿಗಳು ತಮ್ಮ ಜೋಳಿಗೆಯಲ್ಲಿ ಭಕ್ತರ ಮನೆಗಳಿಗೆ ಭೇಟಿ ನೀಡಿ ದವಸ ಧಾನ್ಯಗಳ ಭಿಕ್ಷೆ ಬೇಡಿ ಸಂಗ್ರಹಿಸಿದ ದೊರೆತ ದವಸ ಧಾನ್ಯಗಳಿಂದ ಮಠಗಳಲ್ಲಿ ಓದುವ ಬಡ ಮಕ್ಕಳಿಗೆ ಪ್ರಸಾದ ನೀಡುವ ಕಾರ್ಯವನ್ನು ಎಲ್ಲೆಡೆ ನಡೆಸಿದ್ದಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಸಮಾಜ ಹಾಗೂ ದೇಶವನ್ನು ಹಾಳು ಮಾಡುವ ದುರ್ವ್ಯಸನಗಳು, ದುಶ್ಚಟಗಳು ಹಾಗೂ ದುರಾಚಾರಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಮನ ಪರಿವರ್ತಿಸಿ ಜನರಲ್ಲಿನ ದುಶ್ಚಟಗಳನ್ನೇ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯ ರೂಪದಲ್ಲಿ ಸಂಗ್ರಹಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಡಾಕ್ಟರ್ ಮಹಾಂತ ಶಿವಯೋಗಿಗಳು ಎಂದು ಬಣ್ಣಿಸಿದರು. ವ್ಯಸನ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾ ಇದ್ರು, ನಿಮ್ಮ ಅಪ್ಪ ಅಮ್ಮಗೆ ಕುಡಿಯೋದು ಬಿಡಿಸಿ ಅಂತ. ಫಸ್ಟು ಅವರು ಮುಗಿಸೋಕ್ಕಿಂತ ನನ್ನಲ್ಲೇನಾದ್ರು ವ್ಯಸನ ಇದ್ರೆ ಫಸ್ಟ್ ಕಮ್ಮಿ ಮಾಡ್ಕೋಬೇಕು. ಇವತ್ತು ನಮ್ಮೆಲ್ಲರಿಗೂ ವ್ಯಸನ ಆಗಿರೋದು ಯಾರು ಅಬ್ಸರ್ವ್ ಮಾಡಿದ್ದೀರಾ? ಮೊಬೈಲ್ ಫೋನ್. ಎಷ್ಟು ಜನ ಎದ್ದ ತಕ್ಷಣ ದೇವ್ರು ನೋಡ್ತೀರೋ ಇಲ್ವೋ, ಏನು ಬಂದಿದೆ, ಯಾವ್ದಾದ್ರು ಮೆಸೇಜ್ ಬಂದಿದೆ, ಗುಡ್ ಮಾರ್ನಿಂಗ್ ಅಂತ ನೋಡ್ತೀವಿ. ನಿಜನ ಸುಳ್ಳು ಹೇಳ್ಬಿಡಿ ನಾನು. ಅದೊಂದು ಸ್ವಲ್ಪ ಆ ಥರ ಆಗ್ಬಿಟ್ಟಿದೆ. ಯಾವುದೇ ಅಭ್ಯಾಸ ನಮ್ಮನ್ನ ಏನು ಫಿಸಿಯಾಲಜಿಕಲಿ ಅಂತ ಕರಿತೀವಿ. ದೇಹದಲ್ಲಿ ಟೀ ಕುಡಿಬೇಕು ನಾವು ಎದ್ದ ತಕ್ಷಣ ಏನೋ ಒಂಥರ ಸಮಾಧಾನ ಆಗುತ್ತೆ ಅಂತ ಅಂತೀವಲ್ಲ, ಅದು ಫಿಸಿಯಾಲಜಿಕಲ್ ಚೇಂಜ್. ಬಾಡಿಗೆ ಹೋದ್ಮೇಲೆ ನಮ್ಮಲ್ಲಿ ಹಾರ್ಮೋನ್ಸು, ಕೆಮಿಕಲ್ಸ್ ಎಲ್ಲ, ಎಲೆಕ್ಟ್ರಾನಿಕ್ಸ್ ಎಲ್ಲ ಚೇಂಜಸ್ ಮಾಡ್ತದೆ, ಹೌದಲ್ಲ? ಫಿಸಿಯಾಲಜಿಕಲ್ ಅಡಿಕ್ಷನ್ ಅಥವಾ ಸೈಕಲಾಜಿಕಲಿ ಮಾನಸಿಕವಾಗಿ ಅಯ್ಯೋ ನನಗೆ ಇದು ಬೇಕೇ ಬೇಕು ಅಂತ ಯಾವುದಕ್ಕೆ ನಾವು ಅಂಟ್ಕೋತೀವಿ ಅದನ್ನ ವ್ಯಸನ ಅಂತ ಕರಿತೀವಿ. ಅದು ಕೇವಲ ಹೆಂಡಸಾರ ಅಷ್ಟೇ ಅಲ್ಲ, ಕೇವಲ ಟೊಬ್ಯಾಕೋ ಅಷ್ಟೇ ಅಲ್ಲ, ಮೊಬೈಲ್ ಕೂಡ ಒಂದು ವ್ಯಸನ. ಅತಿಯಾಗಿ ಟಿವಿ ನೋಡೋದು
ವ್ಯಸನ ಯಾವುದು ನಮ್ಮ ದೇಹ ಮತ್ತು ಮನಸ್ಸಿಗೆ ಹಾನಿಯನ್ನು ಮಾಡ್ತದೆ, ಅತಿಯಾಗಿ ಮಾಡಿದ್ರೆ ಅದನ್ನೆಲ್ಲ ನಾವು ವ್ಯಸನ ಅಂತ ಕರಿತೀವಿ. ನಾನು ಅನೇಕ ಕಡೆ ಹೋದಾಗ ಶಾಲಾ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನಿಮಗೆಲ್ಲ ಅರಿವಿಲ್ಲ, ಇವತ್ತು ಈ ದೇಶದಲ್ಲಿ ಬಡತನಕ್ಕೆ ಬಹುಮುಖ್ಯ ಕಾರಣ ಕುಡಿತ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೆ ಮುಂಚೆಯೂ ಹೋರಾಟ ಮಾಡಿದ್ದು ಅದಕ್ಕೋಸ್ಕರ, ಮದ್ಯಪಾನವನ್ನು ನಾವು ಬಿಡಬೇಕು ಅಂತ. ಗೊತ್ತಲ್ವೇನ್ರ? ಹುಡುಗರು ವಿದ್ಯಾರ್ಥಿಗಳು ಬಾಯ್ಸ್ ಕೇಳಿಸ್ಕೋಬೇಕು. ಈ ವಯಸ್ಸಿದೆಯಲ್ಲ, PUC ಡಿಗ್ರಿ, ಯಾರೋ ಹುಡುಗ ಬರ್ತ್ಡೇ ಮಾಡ್ಬೇಕಾದ್ರೆ ಎಲ್ಲೋ ಬಾರೋ ಫ್ರೀಯಾಗಿ ಕೊಡಿಸ್ತೀನಿ ಅಂತ ಯಾರೋ ಶ್ರೀಮಂತ ಫ್ರೀಯಾಗಿ ಕೊಡ್ತಾರೆ ಒಂದು ದಿವಸ. ಗೊತ್ತಾಯ್ತಾ? ಈ ದೇಶದಲ್ಲಿ ಕೆಂಡ ಕುಡಿಯೋಂತ ರೂಢಿ ಮಾಡಿದೆ ಅಂತ ಫಸ್ಟ್ ಯಾರೇ ಕುಡಿದು ಫ್ರೀಯಾಗಿ ಕೊಡಿಸ್ತಾರೆ. ಯಾವುದೋ ಮದುವೆ ಪಾರ್ಟಿ ಬಾರೋ ಅಂತ ಫ್ರೀ ಕೊಡಿಸ್ತಾರೆ. ವಿಶೇಷವಾಗಿ ನಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ದು ಚುನಾವಣೆಗಳ ಸಂದರ್ಭದಲ್ಲಿ ಲೋಡ್ಗಟ್ಟಲೆ ಫ್ರೀಯಾಗಿ ಎಂಡ ಕೊಡ್ತಾ ಇದ್ರಂತವಾಗ. ಸರ್, ಇಷ್ಟೊಂದು ಲಕ್ಷಾಂತರ ರೂಪಾಯಿ ಎಂಡ ಫ್ರೀಯಾಗಿ ಆಕ್ಸೆಪ್ಟ್ ಕೊಡ್ತೀನಿ ಅಂದ್ರೆ ಬಿಡೋ, ಎಲೆಕ್ಷನ್ ಒಂದು ದಿವಸ ಫ್ರೀಯಾಗಿ ಕೊಡೋಣ, ಸಾಯೋವರೆಗೂ ಅವ್ರು ನಮ್ಮ ಕಸ್ಟಮರ್ ಆಗ್ತದೆ, ದಿನ ಒಂದು ಕುಡಿತ ಒಂದು ಕಲ್ತ್ಕೊಂಡ್ರೆ. ಹಾಗಾಗಿ ವಿಶೇಷವಾಗಿ ಕುಡಿತವನ್ನು ನಾನು ಅನೇಕ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಅವರೆಲ್ಲರೂ ಹೇಳೋದು, ಒಂದು ಸಾರಿ ದಾಸನಾದ್ಮೇಲೆ ಬಿಡ್ಲಿಕ್ಕೆ ಬಹಳ ಕಷ್ಟ. ಪ್ರತಿ ಕುಡಿತವನ್ನು ಕಲಿಯೋನು ಕ್ಯೂರಿಯಾಸಿಟಿಗೆ ಕಲಿತಾನೆ, ಹೆಂಗಿರ್ತದೋ ಅದು ನೋಡಬೇಕು ಅಂತ. ಹೆಂಗೂ ಇರೋದಿಲ್ಲ ಮಕ್ಕಳ. ಹಾಗಾಗಿ ನಿಮಗೆ ವಿಶೇಷವಾಗಿ ಯುವಜನತೆ ಪ್ರಬುದ್ಧತೆ ಬರೋವರೆಗೂ, 35-45 ವರ್ಷ ಆಗೋವರೆಗೂ ಹೇಗಿದೆ ಅನ್ನೋದನ್ನು ಕೂಡ ಏನು ಟೇಸ್ಟ್ ಮಾಡ್ಲಿಕ್ಕೂ ಕೂಡ ಹೋಗ್ಬಾರ್ದು. ಯಾವುದನ್ನ ಯಾರಾದ್ರೂ ಕಂಡು ಕಾಲ ಮೇಲೆ ಕೆಟ್ಟದ ಹಾಕೋತೀವನ್ರ, ಕೆಟ್ಟದಾಗಿ ಅಂತ ಇಷ್ಟ ಇದೆಯಾ ಗೊತ್ತಿರೋದಿಲ್ಲ, ನಮ್ಗೆ ಗೊತ್ತಿಲ್ಲಂಗೆ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ನಾವು ಅದರಿಂದ ಆಗುವಂತ ಹಾನಿಯನ್ನ ನೋಡ್ಬೇಕು. ನಮ್ದೇ ಮನೇಲಿ ಯಾರೋ ನಮ್ಮ ಅಪ್ಪನೋ ಚಿಕ್ಕಪ್ಪನೋ ಕುಡಿತಾ ಇರ್ತಾರೆ ನೆನೆಸ್ಕೊಳ್ಳಿ. ಸಂಜೆ ಅವರು ಕೆಲಸ ಮಾಡಿದ್ರೆ 500 ರೂಪಾಯಿ 600 ರೂಪಾಯಿ ಕೂಲಿ ಕೊಡ್ತಾರೆ. 300 ರೂಪಾಯಿ 400 ರೂಪಾಯಿ ಒಂದು ಕುಡಿಲಿಕ್ಕೆ ಕೊಟ್ಟೋಗ್ತದೆ ಪಾಪ. ಹೂವ ಅರ್ಧೋಗಿರೋ ಸೀರೆ ಇಟ್ಕೊಂಡಿರ್ತಾಳೆ. ನಾನು ಕಣ್ಣಾರ ನೋಡಿದ್ದೀನಿ, ಎಷ್ಟೋ ಜನ ಮಕ್ಕಳು ಒಂದು ಪೆನ್ನಿನ ಗಡ್ಡಿ ಪೆನ್ ತಗೋಬೇಕು ಅಂದ್ರೆ 5 ರೂಪಾಯಿ ಕೊಡೋದು ದುಡ್ಡಿಲ್ಲ ಅವ್ರ ಹತ್ರ. 8 ರೂಪಾಯಿ ಸಾರಾಯಿ ತಿನ್ನಿಸಿ ಸಾರಾಯಿ ಕುಡಿತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ತಾಲೂಕು ಆರೋಗ್ಯಾಧಿಕಾರಿ CA ಅರವಿಂದ್, ಉಪ ತಹಶೀಲ್ದಾರ್ ಮೋಹನ್ ಕುಮಾರ್, ಆರೋಗ್ಯ ಇಲಾಖೆಯ ಶಿವಮ್ಮ, ಶಿಕ್ಷಣ ಇಲಾಖೆಯ ತೋಟಗಾರಿಕೆ ಮಂಜುನಾಥ್, ಪ್ರಸನ್ನಕುಮಾರ್, ಧರ್ಮಶೆಟ್ಟಿ, ಯದುಕುಮಾರ್, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆಯೋಜಕ ಯುವರಾಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ರಾಮಕೃಷ್ಣೇಗೌಡ, ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮಂಡಿ ನೋವು ಮತ್ತು ಕೀಲು ನೋವು ಹೆಚ್ಚು ಬರುತ್ತಿದ್ದು, ಅದಕ್ಕಾಗಿ ವೈದ್ಯರ ಹತ್ತಿರ ತಪಾಸಣೆ ಮಾಡಿಸಿಕೊಳ್ಳದೆ ನೋವು ನಿವಾರಣೆಗಾಗಿ ಹೆಚ್ಚು ಮಾತ್ರೆಗಳನ್ನು ಸೇವಿಸುವುದರಿಂದ ಮೂತ್ರಪಿಂಡಕ್ಕೆ ಅಪಾಯ ಸಂಭವಿಸುತ್ತದೆ ಎಂದು ಬೆಂಗಳೂರಿನ ಮೂಳೆ ಮತ್ತು ಕೀಲು ರೋಗದ ಹಿರಿಯ ತಜ್ಞರಾದ ಡಾಕ್ಟರ್ PC ಜಗದೀಶ್ ತಿಳಿಸಿದರು. ಕರಲಕಟ್ಟೆ ಗ್ರಾಮದಲ್ಲಿರುವ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ DR ಗುರು ಶಿಷ್ಯರ ಬಳಗದ ವತಿಯಿಂದ ಉಚಿತ ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಸುಮಾರು 150 ರೋಗಿಗಳನ್ನು ಪರೀಕ್ಷಿಸಿದ ನಂತರ ಮಾತನಾಡಿ, ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ಮಂಡಿ ನೋವು, ಕೀಲು ನೋವು, ಬೆನ್ನು ನೋವು ಬರುವ ಸಾಧ್ಯತೆ ಜಾಸ್ತಿಯಾಗಿದೆ. ಹೆಚ್ಚಾಗಿ ಹೊಲ ಗದ್ದೆಗಳಲ್ಲಿ ಬಗ್ಗಿ ಕೆಲಸ ಮಾಡುವುದರಿಂದ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡದೇ ಇರುವುದರಿಂದ ಮತ್ತು ಹೆಚ್ಚು ಭಾರ ಹೊರುವುದರಿಂದ ಇಂತಹ ನೋವುಗಳು ಬರುವುದಕ್ಕೆ ಕಾರಣವಾಗುತ್ತದೆ. ನೋವು ಬಂದಾಗ ತಜ್ಞರ ಬಳಿ ಹೋಗಿ ಎಕ್ಸ್ರೇ ಮಾಡಿಸುವುದರ ಜೊತೆಗೆ ಅವರು ನೀಡಿದ ಔಷಧಗಳನ್ನು ಮಾತ್ರ ಉಪಯೋಗಿಸಬೇಕು ಅಥವಾ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅದನ್ನು ಮಾಡಿಸಿಕೊಳ್ಳಬೇಕು. ಅವರ ಸಲಹೆ ಇಲ್ಲದೆ ಮಾತ್ರೆಗಳನ್ನು ತೆಗೆದುಕೊಂಡು ಸೇವಿಸುವುದು ಮೂತ್ರಪಿಂಡಕ್ಕೆ ಅಪಾಯಕಾರಿ ಎಂದರು. ಈ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ರೋಗಗಳಿಗೆ ನಾವು ಸಂಬಂಧಪಟ್ಟಂಗೆ ಚಿಕಿತ್ಸೆಗಳು ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ಏನಾಗಿದೆ ಅಂದರೆ ಈ ಮಂಡಿ ನೋವು, ಅದಕ್ಕೆ ನಾವು ಆರ್ಥೈಟಿಸ್ ಅಂತ ಹೇಳ್ತೀವಿ, ಸಂಧಿವಾತ ಕನ್ನಡದಲ್ಲಿ ಅಂತಂದರೆ. ಮತ್ತು ಈ ಸೊಂಟದಲ್ಲಿ ಬರುವಂಥ ಲಂಬಾರ್ ಸ್ಪಾಂಡಿಲೋಸಿಸ್ಸು ಅಥವಾ ಈ ಸವೆತ, ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ರೋಗಗಳು ಇರ್ತವೆ. ಈ ಹಳ್ಳಿ ಕಡೆ ಎಲ್ಲ ಈ ಬಗ್ಗಿ ಕೆಲಸ ಮಾಡೋದು ಮತ್ತು ಹೊಲಗಡೆ ಗದ್ದೆಯಲ್ಲಿ ಕೆಲಸ ಮಾಡೋಂಥವ್ರಿಗೆ ಭಾಳ ಸಾಮಾನ್ಯ ಆಗಿರುತ್ತೆ. ಮಾತ್ರೆಗಳು ತೊಗೊಳ್ತಾರೆ, ಅದು ಹೆಚ್ಚಾಗಿ ಮಾತ್ರೆಗಳು ತೊಗೊಂಡು ಬೇರೆ ಕಿಡ್ನಿ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಆಗದಂಗೆ ಕೆಲವು ಥರ ಮಾತ್ರೆಗಳು ಕೊಟ್ಟು ಎಲ್ಲಿ ಅವರಿಗೆ ಅನುಕೂಲವಾಗುತ್ತೋ ಅಲ್ಲಿ ನಾವು ಆ ಸರ್ಜರಿ ಮುಖಾಂತರನೂ ಅವ್ರಿಗೆ ಚೆನ್ನಾಗಿ ಒಳ್ಳೇದು ಮಾಡ್ಬೋದು. ಹಾಗಾಗಿ ಈ ಶಿಬಿರವನ್ನು ನಾವು ಆಯೋಜಿಸ್ಕೊಂಡಿದ್ದೇವೆ. ಮತ್ತು ಇದರಲ್ಲಿ ಏನಂತಂದರೆ ನಾವು ಇನ್ನೊಂದು ಮಾಡಿರೋದಂದರೆ ಎಕ್ಸ್ರೇಗಳು ಮಾಡ್ಕೊಡ್ತಾ ಅವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಮತ್ತು ಸ್ಕ್ಯಾನಿಂಗು, ಈ ಮೂಳೆ ಎಷ್ಟು ಅವ್ರಿಗೆ ಸಾಂದ್ರತೆ ಎಷ್ಟು ದಪ್ಪ ಇರುತ್ತೆ ಅಂತ ನೋಡ್ಕೊಳ್ಳೋದು ಒಂದು ಸ್ಕ್ಯಾನಿಂಗ್ ಕೊಡ್ತಾಯಿದ್ವಿ. ಮತ್ತು ತಕ್ಷಣಕ್ಕೆ ರೋಗಿಗಳಿಗೆ ಒಳ್ಳೆಯ ಒಂದು ಮಾತ್ರೆಗಳನ್ನ ಮೆಡಿಸಿನ್ನ, ಕಾಸ್ಟ್ಲಿ ಅಂತ ಮೆಡಿಸಿನ್. DR ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ AS ದೇವರಾಜು ಮಾತನಾಡಿ, ಡಾಕ್ಟರ್ PC ಜಗದೀಶ್ ರವರು ನಮ್ಮೂರಿನ ಮಣ್ಣಿನ ಮೇಲಿರುವ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಪೂಜ್ಯ ತಂದೆಯವರ ಸವಿನೆನಪಿನಲ್ಲಿ ಈ ಬೃಹತ್ ಆರೋಗ್ಯ ಶಿಬಿರವನ್ನು ನಮ್ಮೂರಿನ ಜನರಿಗಾಗಿ ಸಂಪೂರ್ಣ ಉಚಿತವಾಗಿ ನಡೆಸಿಕೊಡುತ್ತಿದ್ದಾರೆ ಎಂದರು. ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕೀಲು ಮತ್ತು ಮೂಳೆ ಮತ್ತು ಮಂಡಿ ರೋಗಕ್ಕೆ ಸಂಬಂಧಪಟ್ಟಂತೆ
ಚಿಕಿತ್ಸೆ ಮತ್ತು ತಪಾಸಣೆಯ ಶಿಬಿರವನ್ನು ಈ ದಿನ ಏರ್ಪಡಿಸಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ಜಗದೀಶ್ ಸರ್ ಅವರು, ಅವರ ಜೊತೆಗೆ ಸಯೀದ್ ಸರ್ ಅವರು ಕೂಡ ಬಂದಿದ್ದಾರೆ. ಈ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಶಿಬಿರವನ್ನು ನಡೆಸಿಕೊಂಡಿದ್ದಾರೆ. ನಿನ್ನೆನೂ ಕೂಡ ತಮಿಳಿನಲ್ಲಿ ಶಿಬಿರವನ್ನು ನಡೆಸಿದ್ರು. ಇವತ್ತು ಈ ಕಲ್ಲಕಟ್ಟೆ ಗ್ರಾಮದಲ್ಲಿ ಶಿಬಿರವನ್ನ ನಡೆಸಿ ಅವರ ತಂದೆಯವರ ಸ್ಮರಣಾರ್ಥ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅವರು ತಂದೆಯನ್ನ ವಿಧಿವಶರಾಗಿರ್ತಾರೆ. ಅವರ ಸ್ಮರಣಾರ್ಥ ವಿವಿಧ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ. ಇದು ಒಂದು ಸುಸಂದರ್ಭ. ಇಲ್ಲಿರ್ತಕ್ಕಂಥ ಗಾಂಡಾಳು ಮತ್ತೊಂದು ಕಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೂಳೆ ಮತ್ತೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಶುಲ್ಕನೂ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಬರ್ತಕ್ಕಂಥ ಮೆಡಿಸಿನ್ಗಳು ಕೂಡ ಜಾಸ್ತಿ ಇರ್ತವೆ. ಆದರೆ ಜಗದೀಶ್ ಸರ್ ಅವರು ಉಚಿತವಾಗಿ ತಪಾಸಣೆಯನ್ನು ನಡೆಸಿ ಅವ್ರು ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಕೂಡ ಇಲ್ಲೇ ಉಚಿತವಾಗಿ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕಾಗಿ ನಮ್ಮ ಏರಿಯಾಕ್ಕೆ ಬಂದು ಈ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿರ್ತಕ್ಕಾಗಿ ನಮ್ಮ ಡಿ ಆರ್ ಗುಡ್ಸಿದ ಬಳಗದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಮತ್ತು ಅವರ ತಂಡದವರಿಗೆ. ಈ ಸಂದರ್ಭದಲ್ಲಿ ಮಳವಳ್ಳಿಯ ಡಾಕ್ಟರ್ ಸೈಯದ್, ಗುರು ಶಿಷ್ಯರ ಬಳಗದ GS ಮನೋಹರ್, GS ಕೃಷ್ಣ, ಪರಮೇಶ್, ಶ್ರೀನಾಥ್, ಸುರೇಂದ್ರ, ಅಭಿಜಿತ್, ಹರೀಶ್, ಪ್ರವೀಣ್, ತಮ್ಮಣ್ಣೇಗೌಡ ಸೇರಿದಂತೆ ಗುರು ಶಿಷ್ಯರ ಬಳಗದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,